ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ಗಾಡಿ ನಂಬರ್ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ಮಂಗಳೂರು ಜಂಕ್ಷನ್ ಬೆಳಗಿನ ಜಾವ 7 ಗಂಟೆಗೆ ಬಿಟ್ಟರೆ ಯಶವಂತಪುರ ಜಂಕ್ಷನ್ ಸೇರಿಕೊಳ್ಳೋದು ಸಾಯಂಕಾಲ 4 ಗಂಟೆ 30 ನಿಮಿಷಕ್ಕೆ 9h30 ರನ್ನಿಂಗ್ ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಮಂಗಳೂರು ಜಂಕ್ಷನ್ ಸ್ಟೇಷನ್ ಕೋಡ್ ಬಂದು MAJN, ಯಶವಂತಪುರ ಸ್ಟೇಷನ್ ಕೋಡ್ ಬಂದು YPR. ಯಶವಂತಪುರ ಜಂಕ್ಷನಿಂದ ಮಂಗಳೂರು ಜಂಕ್ಷನ್ಗೆ ಗೋಮಟೇಶ್ವರ ಎಕ್ಸ್ಪ್ರೆಸ್ ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಾನು ಚಾನಲ್ ಹಾಕಿದ್ದೀನಿ. ಪಾರ್ಟ್ 2 ವಿಡಿಯೋ ಬಂದು ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಗೋಮಟೇಶ್ವರ ಎಕ್ಸ್ಪ್ರೆಸ್ ನಾಳೆ ಸಾಯಂಕಾಲ 5 ಗಂಟೆಗೆ ಬರುತ್ತಿದೆ. ಎಲ್ಲರೂ ನನ್ನ ಚಾನಲ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬಂದು ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನು ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇದೇ ಥರ ನೋಡ್ಕೊಂಡು ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಯಶವಂತಪುರ ಜಂಕ್ಷನ್ ಬೆಳಗಿನ ಜಾವ 7 ಗಂಟೆಗೆ ಬಿಟ್ಟರೆ ಬಂಟ್ವಾಳ, ಕಬೂತೂರು, ಸುಬ್ರಹ್ಮಣ್ಯ ರೋಡ್, ಸಕಲೇಶ್ಪುರ, ಹಾಸನ್ ಜಂಕ್ಷನ್, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಬಿಜಿನಗರ, ಯಡಿಯೂರು, ಕುಣಿಗಲ್, ನೆಲಮಂಗಲ, ಚಿಕ್ಕಬಳ್ಳಾಪುರ ಜಂಕ್ಷನ್, ಯಶವಂತಪುರ ಜಂಕ್ಷನ್ ಎಷ್ಟು ಗಂಟೆ ಬರ್ತದೆ? ಸಾಯಂಕಾಲ 4 ಗಂಟೆ 30 ನಿಮಿಷಕ್ಕೆ 357 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು. ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 150 ರೂಪಾಯಿ. ರನ್ನಿಂಗ್ ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು. ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ಸೆಕೆಂಡ್ ಸೀಟಿಂಗ್ ಬಂದು 165 ರೂಪಾಯಿ, ಸ್ಲೀಪರ್ ಬಂದು 270 ರೂಪಾಯಿ, CC ಬಂದು 580 ರೂಪಾಯಿ, ಥರ್ಡ್ ವೀಲ್ ಬಂದು 655 ರೂಪಾಯಿ, ಈ ವೀಲ್ ಬಂದು 1540 ರೂಪಾಯಿ. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳಿ ಅಂದ್ಕೊಂಡಿನಿ. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ರನ್ನಿಂಗ್ ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 16576 ಗೋಮಟೇಶ್ವರ ಎಕ್ಸ್ಪ್ರೆಸ್. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಟ್ರಾವೆಲ್ ಟೈಮ್ 9h30 12 ಅವರ್ ಬರ್ತದೆ. ಡಿಸ್ಟೆನ್ಸ್ ಬಂದು 358 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 38 ಕಿಲೋಮೀಟರ್. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 ಕಿಲೋಮೀಟರ್. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್ಸು. ರಾಜಧಾನಿ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೆಗ್ಯುಲರ್ ರನ್ನಿಂಗ್ ಭಾನುವಾರ ಏಪ್ರಿಲ್ 9, 2017ಕ್ಕೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್. ಈ ಗಾಡಿಯಲ್ಲಿ ಪ್ಯಾಂಟ್ರಿ ಕಾರ್ ಅವೈಲೇಬಲ್ ಇಲ್ಲ, ಈ ಕ್ಯಾಟ್ರಿನ್ ಅವೈಲೇಬಲ್ ಇಲ್ಲ. ಆನ್ ಬೋರ್ಡ್ ಕ್ಯಾಟ್ರಿನ್ ಮಾತ್ರ ಅವೈಲೇಬಲ್ ಇರೋದು. LHB ರ್ಯಾಕ್ ಕೋಚ್ ಪೊಸಿಷನ್ ಮಾಹಿತಿ ನಿಮ್ಗೆ ಕೊಡ್ತೀನಿ. EV2, EV1, EOG, C1, M1, S1, D1, D2, D3, SR 4 ಜನರಲ್ಲು. ಇಷ್ಟು ರ್ಯಾಕ್ ಕೋಚ್ ಪೊಸಿಷನ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ರ್ಯಾಕ್ ಶೇರಿಂಗ್ ಗಾಡಿ ಇದೆ ಫ್ರೆಂಡ್ಸ್. ನಿಮಗಿದು 16/5/15 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸು, 16/5/16 ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ಸು, 16/5/39 ಯಶವಂತಪುರ ಮಂಗಳೂರು ಜಂಕ್ಷನ್ ವೀಕ್ಲಿ ಎಕ್ಸ್ಪ್ರೆಸ್ಸು, 16/5/40 ಮಂಗಳೂರು ಜಂಕ್ಷನ್ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ಸು, 16/5/75 ಗೋಮಟೇಶ್ವರ ಎಕ್ಸ್ಪ್ರೆಸ್ಸು, 16/5/76 ಗೋಮಟೇಶ್ವರ ಎಕ್ಸ್ಪ್ರೆಸ್ಸು. ಇಷ್ಟು ರ್ಯಾಕ್ ಶೇರಿಂಗ್ ಗಾಡಿ ಇದೆ ಫ್ರೆಂಡ್ಸ್. ನಿಮಗಿದು 12 ಹಾಲ್ಟ್ ಬರ್ತದೆ, 38 ಮಿನಿಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ. ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು. ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಫ್ರೆಂಡ್ಸ್. ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ಮಂಗಳೂರು ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಕೋಚ್ ಕಂಪೋಸಿಷನ್ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. EV1, EV2 ಸ್ಟೇಟಮ್ಗೆ AC ಕೋಚ್, C1 AC ಚಾರ್ ಕಾರ್, M1 ಥರ್ಡ್ AC ಎಕನಾಮಿಕ್, ಸ್ಲೀಪರ್ S1 ಸ್ಲೀಪರ್ ಕ್ಲಾಸ್, D1 D2 ಸೆಕೆಂಡ್ ಸೀಟಿಂಗು, ಜನರಲ್ ಕೋಚು, SLR ಲಗೇಜು, ಗಾರ್ಡ್ ಕೋಚು. ಇಷ್ಟು ಕೋಚ್ ಡೀಟೇಲ್ಸ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. LHB ರ್ಯಾಕ್ ಕೋಚ್ ಪೊಸಿಷನ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ಕೊಂಡು. ರೂಟ್ ಬಂದು ಮಂಗಳೂರು ಜಂಕ್ಷನ್, ಬಂಟ್ವಾಳ, ಕಬೂತೂರು, ಸುಬ್ರಹ್ಮಣ್ಯ ರೋಡ್, ಸಕಲೇಶ್ಪುರ, ಹಾಸನ್ ಜಂಕ್ಷನ್, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಬಿಜಿನಗರ, ಯಡಿಯೂರು, ಕುಣಿಗಲ್, ನೆಲಮಂಗಲ, ಚಿಕ್ಕಬಳ್ಳಾಪುರ ಜಂಕ್ಷನ್, ಯಶವಂತಪುರ ಜಂಕ್ಷನ್. ಇಷ್ಟು ರೂಟ್ ಮಾಹಿತಿ ನಿಮ್ಮ ಡೀಟೇಲ್ಸ್ ಹೇಳಿನಿ ಅಂದ್ಕೊಂಡಿದ್ದೀನಿ. ರನ್ನಿಂಗ್ ದಿನ ಬಂದು ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಗಾಡಿ ನಿಮ್ಗೆ ಅವೈಲೇಬಲ್ ಇರೋದು. ಗಾಡಿ ಸಂಖ್ಯೆ ಬಂದು 16576. ಗಾಡಿ ಹೆಸರು ಬಂದು ಗೋಮಟೇಶ್ವರ ಎಕ್ಸ್ಪ್ರೆಸ್. ಹಾಯ್ ಫ್ರೆಂಡ್, ನಮಸ್ಕಾರ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಕನ್ನಡ ಟ್ರಾವೆಲ್ ಲಾಗ್ ಮಾಡ್ಬೇಕಂತ ಭಾಳ ಇಷ್ಟ ಇದೆ. ಒಂದೇ ಮಾಡೇ ಮಾಡ್ತೀನಿ. ಫಸ್ಟ್ AC ಯಾವ ಥರ ಇದೆ, ಸೆಕೆಂಡ್ AC ಯಾವ ಥರ ಇದೆ, ಥರ್ಡ್ AC ಯಾವ ಥರ ಇದೆ, ಜನರಲ್ ಕೋಚ್ ಯಾವ ಥರ ಇದೆ, ಇಷ್ಟು ಮಾಹಿತಿ ಕೊಡ್ತಿದ್ದೀನಿ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಆದಷ್ಟು ನಾನು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿರಿ ಫ್ರೆಂಡ್ಸ್. ಇದೇ ಥರ ನೋಡ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಯಾರು ದಯವಿಟ್ಟು ನನ್ನ ವಿಡಿಯೋ ಕಾಪಿ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕೊಳ್ಳೋಕೆ ಹೋಗಬೇಡಿ. ನನಗೊಂದು ಸರಿ ಗೊತ್ತಾಯಿತು, ಅದಕ್ಕೆ ನಾನು ಯೂಟ್ಯೂಬರ್ಗೆ ಮೇಲ್ ಮಾಡ್ತೀನಿ. ನನ್ನ ವಿಡಿಯೋ ತೊಗೊಂಡ್ಬಿಟ್ಟು ಇವ್ರ ಚಾನಲ್ಗೆ ಹಾಕೊಂಡಿದ್ದಾರೆ, ಅದಕ್ಕೆ ಕಾಪಿ ಸ್ಟ್ರೈಕ್ ಕೊಡಿ ಅಂತ ಹೇಳ್ತೀನಿ. ಪದೇ ಅಂತ ತಪ್ಪು ಕೆಲಸ ಮಾಡೋಕ್ಕೋಗ್ಬಿಡಿ. ಒಂದ್ಸಲ ನೀವು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಚಾನಲು ಟರ್ಮಿನೇಟ್ ಆಗ್ತದೆ ಫ್ರೆಂಡ್ಸ್. ಹುಷಾರು, ಕೇರ್ಫುಲ್ಲಿ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು
ಮಾಡಿ ಫ್ರೆಂಡ್ಸ್. ದಯವಿಟ್ಟು ನೀವು ಪ್ರತಿದಿನ ವಿಡಿಯೋ ಹಾಕಿ ಫ್ರೆಂಡ್ಸ್. ಪ್ರತಿದಿನ ವಿಡಿಯೋ ಹಾಕಿದ್ರೆ ಒಂದಿನ ನಿಮ್ಮ ಚಾನಲ್ಲು ಸಕ್ಸಸ್ ಆಗೇ ಆಗ್ತದೆ ಫ್ರೆಂಡ್ಸ್. ನನ್ನ ಚಾನಲ್ಲು ಅಷ್ಟೇ ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ವಿಡಿಯೋ ಬರುತ್ತಿದೆ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ನನಗೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್. ಇದೇ ಥರ ನೋಡ್ಕೊಂಡು ನಾನು ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಕೊಡ್ತೀನಿ. ಫಸ್ಟ್ ಎ ಸಿ ಯಾವ ಥರ ಇದೆ, ಸೆಕೆಂಡ್ ಎ ಸಿ ಯಾವ ಥರ ಇದೆ, ಥರ್ಡ್ ಎ ಸಿ ಯಾವ ಥರ ಇದೆ, ಸ್ಲೀಪರ್ ಕ್ಲಾಸ್ ಯಾವ ಥರ ಇದೆ, ಜನರಲ್ ಕೋಚ್ ಯಾವ ಥರ ಇದೆ, ಇಷ್ಟು ಕೋಚ್ ಡೀಟೇಲ್ಸ್ ಮಾಹಿತಿ ನನ್ನ ಚಾನಲ್ ಬರುತ್ತಿದೆ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡ್ಬಿಟ್ಟು ನನ್ನ ಚಾನಲ್ ಅರ್ಧ ಯಾರು ನೋಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ. ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್.